ಪ್ರತಿಭಟನೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆ ಶುರುವಾಗಿದೆ. ಮಂಡ್ಯ ಭಾಗದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಅವರ ಜೊತೆಗೆ ಸಂಘಟನೆಗಳು ಕೂಡ ಕೈ ಜೋಡಿಸಿವೆ. CWMA ಏನು ಆದೇಶ ಕೊಡ್ತು ತಮಿಳುನಾಡಿಗೆ ನೀರು ಕೊಡಿ ಅಂತ, ಇದಕ್ಕೆ ಸಂಬಂಧಪಟ್ಟಂಗೆ ರೈತರು ತಿರುಗಿ ಬಿದ್ದಿದ್ದಾರೆ. ಬೆಳಗ್ಗೆನೇ ಮಂಡ್ಯದಲ್ಲಿ ಪ್ರತಿಭಟನೆ ತಾರಕಕ್ಕೇರಿದೆ. KRSನಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. ಮಹಿಳಾ ಹೋರಾಟಗಾರರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಿರುವಂಥ ಕಾರ್ಯಕರ್ತರನ್ನ ನೋಡಿ. ಮಹಿಳಾ ಹೋರಾಟಗಾರರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆನೇ ಶುರುವಾದಂತಹ ಪ್ರತಿಭಟನೆ. ಹಿಂಗೆ ಬಿಟ್ಟರೆ ಪ್ರತಿಭಟನೆ ತಾರಕಕ್ಕೇರುತ್ತೆ ಅಂತ ಗೊತ್ತು. ಹೀಗಾಗಿನೇ ಪೊಲೀಸರು ಪ್ರತಿಭಟನಾಕಾರರನ್ನ ಸ್ಥಳದಿಂದ ಕರ್ಕೊಂಡು ಹೋಗಿದ್ದಾರೆ. ಬನ್ನಿ, ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಭಟನಾಕಾರರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಪ್ರತಿಭಟನಾಕಾರರು, ಬನ್ನಿ ನೋಡೋಣ. ತಮಿಳುನಾಡಿಗೆ ನೀರರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWMA ಮತ್ತು CWRC ಕೊಟ್ಟಿರುವಂತಹ ಆದೇಶವನ್ನು ಖಂಡಿಸಿ ವಿವಿಧೆಡೆ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಇವತ್ತು ಮಂಡ್ಯದ KRS ಜಲಾಶಯ ಏನಿದೆ, JRS ಜಲಾಶಯದ ಬಳಿ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇಲ್ಲಿ KRS ಜಲಾಶಯದ ಬಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. KRS ಜಲಾಶಯಕ್ಕೆ ಇವತ್ತು BJP ನೇತೃತ್ವದಲ್ಲೂ ಕೂಡ ಮುತ್ತಿಗೆ ಹಾಕ್ತಾ ಇದ್ದಾರೆ. ಅವರ ಮುಂಚೆಯಾಗಿ ಈಗ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲವೂ ಕೂಡ ಭದ್ರತೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಭದ್ರತೆಯನ್ನು ಮಾಡ್ತಾ ಇರುವಂಥದ್ದು. SP ಶೋಭಾರಾಣಿ ಅವರ ನೇತೃತ್ವದಲ್ಲಿ ಈ ಒಂದು ಭದ್ರತೆ ಕಾರ್ಯಗಳನ್ನ ಕೈಗೊಳ್ಳಲಾಗಿದೆ. ಅದೇ ರೀತಿಯಂತ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಈಗ ಪ್ರತಿಭಟನಾಕಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರುವಂಥದ್ದು ಏನು? ಪ್ರಾಧಿಕಾರ ನಮ್ಮ ರೈತರ ಮೇಲೆ ಮರಣ ಶಾಸನವನ್ನ ಬರೆದಿದೆ. ಯಾವುದೇ ಕಾರಣಕ್ಕೂ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಜೊತೆಯಲ್ಲಿ ಇಡೀ ಕನ್ನಡಿಗರಿದ್ದಾರೆ. ಹಾಗೆ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಪಕ್ಷದವರು ಜಾತ್ಯತೀತವಾಗಿ ಜಾತಿ ಧರ್ಮವನ್ನು ಮರೆತು ನಿಮ್ಮ ಜೊತೆ ನಿಂತ್ಕೋತಾರೆ. ಯಾವುದೇ ಕಾರಣಕ್ಕೂ ಬಂಗಾರಪ್ಪನವ್ರು ಏನು ತೀರ್ಮಾನ ತಗೊಂಡಿದ್ರು ಅದೇ ತೀರ್ಮಾನವನ್ನು DK ಶಿವಕುಮಾರ್ ಇವತ್ತು ತಗೋಬೇಕು. ಒಂದು ವೇಳೆ ನೀವು ತಗೊಳ್ಳದೆ ನೀವು ಎಲ್ಲರ ಥರ ನಾನು ಹೋಗೋ ಥರ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಮತ್ತೆ ಅದ್ರ ಕೈ ಚೀಮಾರಿ ಹಾಕ್ಸ್ಕೊಂಡು ನಾನು ನೀರನ್ನು ಬಿಡ್ತೀನಿ ಅನ್ನೋದಾದರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ರೈತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ಸನ್ಮಾನ್ಯ ವಿಜಯ್ ಅವರೇ, ನಿಮ್ಮಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ನಿಮಗೆ ಮಾನವೀಯತೆ ಮನುಷ್ಯತ್ವ ಅನ್ನೋದಿದ್ರೆ ಇಲ್ಲಿನ ರೈತರು ಕೂಡ ನಿಮ್ಮ ರೈತರೇ ಅಂತ ತಿಳ್ಕೊಂಡು ಇಲ್ಲಿನ ವಾಸ್ತವವನ್ನು ಅರಿತು ಮಾತಾಡಬೇಕು. ಇಲ್ಲಿ ಬಂದು KRS ಅಲ್ಲಿ ನೀವೇ ನೋಡಿ ಎಷ್ಟು ನೀರಿದೆ. ಕುಡಿಲಿಕ್ಕೆ ಒಂದು ತಿಂಗಳಿಗೆ ಬೆಂಗಳೂರಿಗೆ 3 TMC ನೀರು ಬೇಕು. ಇದೆಲ್ಲವನ್ನ ಅರ್ಥಕೊಂಡು ಇಲ್ಲಿ ಬಂದು ವಾಸ್ತವವನ್ನು ತಿಳ್ಕೊಳ್ಳಿ. ಹಾಗೆ ನೀವು ಅದನ್ನ ಬಿಟ್ಟು ಉದ್ದಟತನವನ್ನು ಮೆರೆದ್ರೆ ಇಲ್ಲಿ 35ರಿಂದ 40 ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನೀವು ಕೂಡ ಉದಾರ ಮನಸ್ಸಿಂದ ಕರ್ಕೊಂಡೋಗಿ ನಾವು ಕೂಡ ಅಲ್ಲಿರೋ ಕನ್ನಡಿಗರನ್ನ ನಾವು ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಮರಣ ಶಾಸನವನ್ನು ಬರೆದ್ರೆ ನಾವ್ಯಾರೂ ಕೂಡ ಸಹಿಸಲ್ಲ ಅಂತ ನೇರವಾಗಿ ಹೇಳ್ತೀನಿ. ಈಗ ಪದೇ ಪದೇ ಈ ರೀತಿ ಅಂತ ಅನ್ಯಾಯ ಆಗ್ತಾ ಇರುವಂಥದ್ದು ಎಲ್ಲಿವರೆಗೂ ಹೋರಾಟ ಇದು ಅಂತ? ಇದು ರೈತರಿಗೆ ನ್ಯಾಯ ಸಿಗಬೇಕು. ಮುಖ್ಯವಾಗಿ ತುಂಬ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ. ಕಾರಣ ನಮ್ಮ ದೌರ್ಬಲ್ಯ. ಅವರು ಬುದ್ಧಿವಂತಿಕೆಯಿಂದ ಅವ್ರಿಗೇನು ಬೇಕೋ ಅದನ್ನು ತೊಗೊತಾ ಇದ್ದಾರೆ. ಅವರಿಗೆ ನೀರು ಹರಿಸ್ತಾ ಇದ್ದಾರೆ ಕರ್ನಾಟಕದಿಂದ. ಆದರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ನಮ್ಮ ರೈತರಿಗೆ. ನಮ್ಮದು 1ನೇ ಬೆಳೆ 2ನೇ ಬೆಳೆನೇ ಆಗಿರಲ್ಲ, ಅವ್ರದ್ದಾಗಲೇ 3ನೇ ಬೆಳೆ 4ನೇ ಬೆಳೆ ಆಗಿರುತ್ತೆ. ಅವರಿಗೆ ಬೆಂಬಲ ಬೆಲೆನೂ ಇದೆ ರೈತರಿಗೆ. ನಮ್ಮ ರೈತರಿಗೆ ಇನ್ನೂ ಏನೂ ಆ ಥರ ಕೊಟ್ಟಿಲ್ಲ. ಪದೇ ಪದೇ ಉರುಳು ಸೇವೆ ಮಾಡ್ತಾನೆ ಇದ್ದಾರೆ, ಡ್ಯಾಮ್ಗೆ ಆರ್ತಾನೆ ಇದ್ದಾರೆ, ಅನ್ಯಾಯ ನಡೀತಾನೆ ಇದೆ. ರಾತ್ರೋರಾತ್ರಿ ನೀರು ಬಿಟ್ಬಿಡ್ತಾರೆ.
ರಾತ್ರೋರಾತ್ರಿ ನೀರು ಬಿಟ್ಬಿಡ್ತಾರೆ, ರಾತ್ರೋರಾತ್ರಿ ಅವ್ರನ್ನ ಸಾಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ಇದು ನಿಲ್ಲಬೇಕು. ಸುಪ್ರೀಂ ಕೋರ್ಟ್ಗೆ ಸರಿಯಾದ ಮನವಿಯನ್ನು ಮಾಡಬೇಕು. ತಂತ್ರಜ್ಞರಿದ್ದಾರೆ, ಎಂತೆಂಥ ಲೇಖಕರಿದ್ದಾರೆ, ದಯಮಾಡಿ ಎಲ್ಲರೂ ಮುಂದೆ ಬರಬೇಕು. ಇವತ್ತೇನು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇವತ್ತೇನು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಇದು ನಿಲ್ಲಬೇಕು ಅನ್ನೋದೇ ನಮ್ಮ ಹೋರಾಟ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಲಿ, TV9 ಮಂಡ್ಯ.